ನಮಗೆ ಆ್ಯಕ್ಚುಲಿ ನನಗೆ ತೊಂದರೆ ಇರಲಿಲ್ಲ. ನಾನು ಸ್ವದೇಶಿ ಮೀಡಿಯಾದಲ್ಲಿ ಈ ದೇವಸ್ಥಾನ ಬಗ್ಗೆ ನೋಡಿದ್ದೆ. ನಮ್ಮ ಚಿಕ್ಕಮ್ಮ ಅವ್ರಿಗೆ ಏನೋ ತೊಂದರೆ ಇತ್ತು. ಹಿಂದಿನ ದಿವಸ ನನಗೆ ಓದಿದ್ದೆ, ಅವ್ರಿಗೆ ಪ್ರಾಬ್ಲಮನ್ನ ಹಿಂಗೇನೋ ದೇವಸ್ಥಾನ ಇದೆ ಅಂಥೇಳಿ ನಮ್ಮ ಚಿಕ್ಕಮ್ಮ ಅವ್ರ ಫ್ಯಾಮ್ಲಿ ಕರ್ಕೊಂಡು ನಾನು ಬಂದಿದ್ದಿಲ್ಲ ಈ ದೇವಸ್ಥಾನಕ್ಕೆ. ಬರೀ ಅವರು ಮಗಳು ಮೊಮ್ಮಗ ಎಲ್ಲ ಬಂದಿದ್ದರು. ಸೊ ಅಮ್ಮ ನಾವೆಲ್ಲ ನಿಮ್ಮದಿರಲ್ಲಿ ಮೀಡಿಯಮಲ್ಲಿ ನೋಡಿದ್ದೀವಲ್ಲ. ಸೊ ಬೆಳಿಗ್ಗೆ ಸಾಯಂಕಾಲವರೆಗೂ ದೇವರ್ ಸೋ ಹ್ಯಾಪಿ. ಎಜುಕೇಟೆಡ್ ಯೂಶಲಿ ನಂಬಲ್ಲ, ಏನೋ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಬಟ್ ಅವ್ರಿಗೆ ಆ ಮೊಮ್ಮಗನಿಗೆ ಏನೂ ಇರಲಿಲ್ಲ. ಬಟ್ ಅವನು ಸುಮ್ಮನೆ ಅಮ್ಮ ಚೆಕ್ ಮಾಡಿದಾಗ ಅವನಿಗೇನೋ ಗಾಳಿ, ಏನೋ ಇದು ಚಿಕ್ಕ ಹುಡುಗನಿಗೆ ಅನ್ಎಕ್ಸ್ಪೆಕ್ಟೆಡ್. ಸೊ ಅವನಿಗೆ ಅವನಿಗೂ ಖುಷಿ ಆಯಿತು. ನಂಗೆ ತುಂಬ ಚೆನ್ನಾಗಾಗಿದೆ, ಮನೆಗೆ ಹೋದ್ಮೇಲೆ ನಾನು ತುಂಬ ಮೈ ಹಗರಾಗಿದೆ ಅಂತ ಹೇಳ್ತಾ ಇದ್ದ. ನಮ್ಮ ಚಿಕ್ಕಮ್ಮನಿಗೂ ಸ್ವಲ್ಪ ಏನೋ ಪೇನ್, ಇವಾಗ 82, ಅವ್ರಿಗೇನೋ ಪ್ರಾಬ್ಲಮ್ ಇತ್ತು. ಅವ್ರಿಗೂ ಏನೋ ಗಾಳಿದು ಹೇಳಿದ್ರಮ್ಮ, ಅವ್ರಿಗೂ ಸ್ವಲ್ಪ ಸರಿ ಹೋಯಿತು, ಸರಿ ಹೋಗಿದೆ ಸ್ವಲ್ಪ. ಸರಿ ಹೋಗಿದೆ ನನಗೆ. ಆಮೇಲೆ ನಾನು ಬಂದೆ ನೆಕ್ಸ್ಟು. ನನಗೇನೋ ಒಂದು ಸಮ್ ಮೈನರ್ ಇದು ಅಂದರು. ಸೊ ನಾನು ಅದೇ ಬಂದು ಸರಿ ಹೋಗಿದೆ. 2ನೇ ತಡೆ ಇದು ಬಂದು ಇನ್ನೊಂದು ಸಲ ಬಂದವರೆ ಸರಿ ಹೋಗಿತ್ತು ಅಷ್ಟು. ಅದಕ್ಕೆ ಬಂದಿದ್ದು ಸರಿ, ಇವ್ರಿಗೇನೋ ತೊಂದರೆ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಏನೋ ಸ್ವಲ್ಪ ಕಾಲು ನೋವು ಅಂತ ಇದ್ದ ಬಂದಿದ್ದರು. ಅದಕ್ಕೆ ಇವಾಗ ಸರಿ ಮಾಡ್ತಾ ಇದ್ದೀನಿ. ಇವ್ರದ್ದು ಅದೇ ಇವ್ರ ಫ್ಯಾಮ್ಲಿ ಇದು ಇತ್ತು, ಅದೆಲ್ಲ ಸರಿ ಆಗಿದೆ. ಇವರು ಫಾರಿಮ್ಗೆ ಇದು ಅಲ್ಲಿಂದ ಬರೋದು ಇವರು. ಫಾರಿಮಲ್ಲಿ ಇರೋದು ಯಾವುದಮ್ಮ, ಲಂಡನ್ನು, ಕೆನಡಾ ಮತ್ತು ಅಮೇರಿಕಾ ಅಲ್ವಾ. ಅಮೇರಿಕಾ, ಕೆನಡಾ ಅಲ್ಲಿ ಎಲ್ಲ ಸುತ್ತಾಡ್ಕೊಂಬಂದು ಅಲ್ಲಿಂದ ಒಂದು ಗಾಳಿ ತಂದುಬಿಟ್ಟಿದ್ರು. ಅಮೇರಿಕಾ ಗಾಳಿ ಒಂದು ತೊಗೊಂಬಂದ್ಬಿಟ್ಟಿದ್ರು. ಅದಕ್ಕೆ ಬನ್ನಿ ನೀವು ಅಮೇರಿಕಾ ಗಾಳಿ ಸ್ವಲ್ಪ ಅಮೇರಿಕೆ ಕಳಿಸ್ಕೊಡೋಣ ಅಂದ್ಬಿಟ್ಟು ಕರೆಸ್ಬಿಟ್ಟು. ಫಸ್ಟ್ ಟೈಮ್ ಬಂದಾಗ ಏನು ಹೇಳಿಲ್ಲ, ದಯವಿದೆ ಅಮ್ಮ ನಿಮ್ಗೆ ಕಾಪಾಡ್ತಾರೆ ಅಂದರು. ಖುಷಿಯಾಗಿಬಿಟ್ಟಿದ್ದು ನನಗೆ. 2ನೇ ಸಲ ಆ ಥರ ಹೇಳಿದ್ರು. ಅಲ್ಲೆಲ್ಲ ಸುತ್ತಾಡ್ಕೊಂಬಂದು ಕರ್ಕೊಂಬಂದ್ಬಿಟ್ಟಿದ್ರು. ಅದಕ್ಕೆ ಬಂದು ತಡೆ ಓಡಿಸ್ಬಿಟ್ಟು ಇವಾಗ ಅಮೇರಿಕಾದವ್ರನ್ನ ಕಳಿಸ್ಕೊಡ್ತಾರೆ. ಇಟ್ ವಾಸ್ ನಾಟ್ ಬಿಡ. ಈಗ ಸ್ವಲ್ಪ ಕಾಲು ನೋವು ಇದೆ, ಅದು ಸ್ವಲ್ಪ ತೆಗೆದ್ರೆ ಸರಿ ಹೋಗುತ್ತೆ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಜಿ ಸುಧಾ ಅಂತ ಹೇಳಿ, ಮೈಸೂರಿಂದ. ತಮ್ಮ ಸ್ವದೇಶಿ ಮೀಡಿಯಾದಲ್ಲಿ ಈ ಅಮ್ಮನವ್ರದ್ದು ದೇವಸ್ಥಾನದ ಬಗ್ಗೆ ಮತ್ತು ಈ ವಿಚಾರವಾಗಿ ನಾನು ಒಂದು ಸರಿ ವಿಡಿಯೋ ನೋಡಿ ನಾನು ಇಲ್ಲಿ ಬಂದಿದ್ದು. ಆ ನಂತರದ ಅನುಭವಗಳು, ನಮ್ಮ ಬ್ರದರ್ಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಅದು ಅವರಿಗೆ ತುಂಬ ವರ್ಷಗಳಿಂದ ಈ ವಿಚಾರ ಗೊತ್ತಿತ್ತು ನನಗೆ. ಬಟ್ ಅಷ್ಟೊಂದು ನಮ್ಮ ವಿಚಾರದಲ್ಲಿ ಹೇಳಬೇಕಂದ್ರೆ ಅವ್ರಿಗೆ ಹೋಮ ಮಾಡಬೇಕು, ಇಷ್ಟು ದುಡ್ಡು ಖರ್ಚಾಗತ್ತೆ ಅನ್ನೋ ವಿಚಾರದಿಂದಾಗಿ ನಾನು ಅದನ್ನು ಅಷ್ಟು ಬೇಗ ಅಷ್ಟೊಂದು ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ಅವ್ರಿಗೆ ಬೇಕಾದಷ್ಟು ಮಾಟ ಮಂತ್ರಗಳು ನಡೆದಿದೆ ಹೇಳಿದ್ದು, ಅದು ವಿಚಾರ ಗೊತ್ತಿತ್ತು ನನಗೆ. ಇದು ಸತ್ಯವಾಗಿ ಗೊತ್ತಿದ್ದ ವಿಚಾರಗಳದು. ಆಮೇಲೆ ಅವ್ರ ಮೈ ಮೇಲೆ ಏನೋ ಇದೆ, ಗಾಳಿ ಇದೆ ಅನ್ನೋದೇನೋ ವಿಚಾರಗಳು ಗೊತ್ತಿದ್ರು ನಮಗೆ ಅಷ್ಟೊಂದು ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಅದನ್ನು ತಾಳ್ಮೆಯಿಂದ ಇದ್ವಿ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಒಂದು ಸ್ವದೇಶಿ ಮೀಡಿಯಾದಿಂದ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಬಂದಾಗ ವಿಚಾರಗಳು ಅಮ್ಮನವರೆಲ್ಲ ಹೇಳಿದ್ದಾರೆ ಹೀಗಾಗಿದೆ ಅಂತ. ಸರಿ, ಫಸ್ಟ್ ಒಂದು ತಡೆ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ರಿಲೀಫ್ ಆಗಿದೆ. ಕೇಳಿದೆ, ಒಂದು ವ್ಯವಹಾರಕ್ಕೆ ಹೋದಾಗ ತಡೆ ಆಗ್ತದೆ, ಕಣ್ಣು ಮುಚ್ಚಿದಂಗೆ ಆಗುತ್ತೆ, ನನಗೆ ತೊಂದರೆಗಳಾಗ್ತದೆ, ಮಾತಾಡೋಕ್ಕಾಗಲ್ಲ, ಈ ಒಂದು ಪ್ರಾಬ್ಲಮ್ ಅವ್ರಿಗಿತ್ತು. ಈ ನಡುವೆ ಈಗ ಅದು ಆರಾಮಾಗಿದ್ದಾರೆ. ಸ್ವಲ್ಪ ಫಸ್ಟ್ ಒಂದು ಇದರಲ್ಲೇ ಅವ್ರು ನನಗೆ ಆರಾಮ ಅನ್ನಿಸ್ತಾ ಇದೆ ಅಮ್ಮ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಾನೇನು ಅವ್ರಿಗೆ ಇದು ಮಾಡಿದ್ದಿಲ್ಲ, ಸುಮ್ಮನೆ ನನ್ನನ್ನು ಒಂದು ಸರಿ ಚೆಕ್ ಮಾಡಿದ್ರು. ನನಗೆ ಯಾವುದೇ ದೋಷಗಳಿಲ್ಲ. ಅದು ಒಂದೇ ನನ್ನ ಪರ್ಸನಲ್ ಆದರೂ ಹೇಳ್ತಾ ಇದ್ದೀನಿ, ನೀವು ಗಂಡ ಹೆಂಡತಿ ಹೇಗಿದ್ದೀರಾ ಅಂತ ನನ್ನನ್ನು ಕೇಳಿದ್ರು. ನಿಮ್ಮ ಮದುವೆ ಆಗಿದೆಯಾ ಅಂತ. ಯಾಕಂದರೆ ಅಷ್ಟು ದೂರದಲ್ಲಿ ನಾವು ಇದ್ದೀವಿ, ಅಷ್ಟೊಂದು ದೂರ ಅಂದರೆ ಅದು ಆಗಿದೆ ಕಂಡೀಷನ್. ದೂರ ಅಂದರೆ ದೂರ ಇಲ್ಲ, ಇಬ್ಬರು ಒಟ್ಟಿಗೆ ಇದ್ದರೂ ಅದೊಂದು ರೀತಿ ಒಂದು ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆಗತ್ತೆ. ನನ್ನ ನಿಜ ನಂಬಿಕೆ ಇದೆ. ಅಮ್ಮನವರು ಕೇಳಿದ್ದು ಕೆಲವೊಂದು ವಿಚಾರಗಳು ಖಂಡಿತ ನಂಬಿಕೆ ಇದೆ, ಬರಬಹುದು. ತಮ್ಮ ಬಂದು ಪರೀಕ್ಷೆ ಮಾಡಿಕೊಳ್ಳಿ, ಅವ್ರಿಗೆ ಬೇಕಿದ್ದವ್ರ ಸಮಸ್ಯೆ ಪರಿಹಾರ ಆಗುತ್ತೆ, ಖಂಡಿತ ಸಾಧ್ಯ. ಚಿಕ್ಕದಾಗಿ ಸರ್, ಇವ್ರದ್ದು ಬಂದು ಸ್ವಲ್ಪ ಹಿಂದಿನ ಜನ್ಮಕ್ಕೆ ಹೋದೆ. ಯಾಕಂದರೆ ಈ ಜನ್ಮದಲ್ಲಿ ಏನು ಇರಲಿಲ್ಲ ಇವ್ರಿಗೆ, ಆದರೆ ಪ್ರಾಬ್ಲಮ್ ಇತ್ತು. ಏನು ಹೇಳಿಲ್ಲ ಇವರು, ಸುಮ್ಮನೆ ನೋಡಿ ಅಂದರು. ನಾನು ಈ ಜನ್ಮದ ನೋಡಿದಾಗ ಏನು ಪ್ರಾಬ್ಲಮ್ ಕಾಣಿಸಲಿಲ್ಲ, ಅದಕ್ಕೆ ಹಿಂದಿನ ಜನ್ಮಕ್ಕೆ ಹೋದೆ. ಹಿಂದಿನ ಜನ್ಮ ಹೋಗಿದ್ದು ಕರ್ಮ ಸ್ವಲ್ಪ ಉಳಿದಿತ್ತು. ಆ ಕರ್ಮದಲ್ಲಿ ಬಂದು ನೋಡಿದಾಗ ನನಗೆ ಈ ಜನ್ಮದಲ್ಲಿ ಮದುವೆನೂ ಆಗಲ್ಲ, ಮಕ್ಕಳು ಆಗಲ್ಲ, ಇವರು ಹಂಗೆ ಸನ್ಯಾಸಿ ಥರ ಇರಬೇಕು ಅಂತೇಳಿ ತೋರಿಸ್ತು. ಅದಕ್ಕೆ ಕಣ್ಣು ಬಿಟ್ಟು ಕೇಳಿದೆ, ಮದುವೆ ಆಗಿದೆ ನಿಮಗೆ ಅಂತಂದೆ. ಆಗಿದೆ ಅಂದ. ಹೇಗಿದ್ದೀರಾ ಗಂಡ ಹೆಂಡತಿ ನೀವು ಅಂತಂದೆ. ಇಲ್ಲ ಅವರು ಅಂತೀರಾ ನಾನು ಅಂತೀರಾ ಅಂತಂದರು. ಸರಿ ಆಯಿತು, ಇಲ್ಲಮ್ಮ ಇದು ಸರಿ ಹೋಗೋದಿಲ್ಲ, ಹಿಂದಿನ ಜನ್ಮ ಕರ್ಮ ಇದೆ ನಿಮ್ಮದು,
ಆ ಕರ್ಮ ಕಳಿಬೇಕು, ಆವಾಗಲೇ ಸರಿ ಹೋಗೋದು. ಮಕ್ಕಳು ಆಗಿಲ್ಲ ಅನ್ನೋ ಗೊತ್ತು, ಅದಾಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಒಂದು ಚಕ್ರ ಪೂಜೆದಲ್ಲಿ ಕುತ್ಕೊಳ್ಳಿ. ಚಕ್ರ ಪೂಜೆ ಹಾಕ್ತೀನಿ 14ನೇ ತಾರೀಕು. ಅದರಲ್ಲಿ ಕುತ್ಕೊಂಡ್ರೆ ಹಿಂದಿನ ಜನ್ಮ ಏನೇನು ಕರ್ಮಗಳು ಇರುತ್ತೆ ಅದು 3 ಚಕ್ರ ಪೂಜೆದಲ್ಲಿ ಕುತ್ಕೋಬೇಕು. ಹಿಂದಿನ ಜನ್ಮ ಕರ್ಮ ನಾನು ತೆಗೆದುಕೊಡ್ತೀನಿ. ನೀವು ನೆಕ್ಸ್ಟ್ ಬಂದಾಗ 14ನೇ ತಾರೀಕು ಬುಕ್ ಮಾಡಿಕೊಂಡು ಆ ಚಕ್ರ ಪೂಜೆದಲ್ಲಿ ಕುತ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ನಾನು ಹಿಂದಿನ ಜನ್ಮ ಕರ್ಮ ತೆಗಿತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ. ಖಂಡಿತ ಲೈಫ್ ಬಂದು ತುಂಬಾ ಸ್ಪಾಯಿಲ್ ಆಗೋಗಿದೆ. ಸ್ಪಾಯಿಲ್ ಅಂದರೆ ಅದು ನಮ್ಮಿಬ್ಬರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಜಗಳ ಅಂತದ್ದಿಲ್ಲ, ಮತ್ತೊಂದಿಲ್ಲ. ಅದರ ಲೈಫ್ ಹೇಗಿದೆ ಅಂದರೆ ಅವರೊಂದು ತೀರ ನಾನೊಂದು ತೀರ, ಅದು ಸತ್ಯ. ಮೇನ್ ಎಲ್ಲಿ ಜೀವನ ಕಟ್ಕೋಬೇಕಿತ್ತು ಅದು ಕಟ್ಕೊಳಕ್ ಆಗ್ತಾ ಇಲ್ಲ. ಕರ್ಮ ಬಿಡಿಲ್ಲ, ಹಿಂದಿನ ಜನ್ಮ ಕರ್ಮ ಬಿಡೋದಿಲ್ಲ. ಒಳ್ಳೆ ಮನೇಲಿ ವಾಸ ಮಾಡ್ತೀವಿ ಆದರೂ ದೂರ, ಜೊತೆನಲ್ಲಿ ಇದ್ದೀವಿ ಆದರೂ ದೂರ. ಸರ್ ದುಡ್ಡು ಕಾಸು ಎಲ್ಲ ಇದೆ, ನೆಮ್ಮದಿ ಇಲ್ಲ. ಇದೊಂಥರ ಸಮಸ್ಯೆ. ಅದೇ ಕರ್ಮ ಮಾಡಬೇಡ್ರಿ ಅನ್ನೋದು ಇದಕ್ಕೇನೆ. ಅಂದ್ರೆ ಈ ಜನ್ಮದಲ್ಲಿ ಮಾಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇರುತ್ತೆ. ನೆಕ್ಸ್ಟ್ ಜನ್ಮ ಹೋಗುತ್ತೆ ಅದು. ಸೊ ಈ ತರ ಅದಕ್ಕೆ ಹೇಳೋದು, ಅದು ಹಿಂದಿನ ಜನ್ಮ ನೋಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಈ ಜನ್ಮದಲ್ಲಿ ಕರ್ಮ ಏನೂ ಇಲ್ಲ ಅಂದರೆ ಅಲ್ಲಿಗೆ ಹೋಗಲೇಬೇಕು. ನಾನು ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ಸೊ ಆನ್ಸರ್ ಸಿಗುತ್ತೆ. ಹೌದು, ಅಲ್ಲಿಗೆ ಉತ್ತರ ಇದ್ದೇ ಇರುತ್ತೆ. ಓಕೆ ಈಗ ಅವ್ರದ್ದು ಕ್ಲಿಯರ್ ಆಗ್ತಾ ಇದೆ. ಇಲ್ಲ, ಚಕ್ರ ಪೂಜೆದಲ್ಲಿ ಇಲ್ಲ, ನಾನು ಇನ್ನು ಹೇಳಿದ್ದಾರೆ, ನನಗೆ ಪರಿಹಾರ ಹೇಳಿದ್ದಾರೆ. ಚಕ್ರ ಪೂಜೆಯಲ್ಲಿ ಕುತ್ಕೊಂತೀನಿ ಅಂತ ಹೇಳಿದ್ದಾರೆ, ಬುಕ್ ಮಾಡಿದ್ದಾರೆ. ಚಕ್ರ ಪೂಜೆ 3 ಚಕ್ರ ಪೂಜೆಯಲ್ಲಿ ಕುಂತು ಅವ್ರು ಕ್ಲಿಯರ್ ಮಾಡಿಕೊಡ್ತೆ. ಸರಿ ಸರಿ, ಥ್ಯಾಂಕ್ ಯು.